ಈ ಸೊಪ್ಪು ಯಾರಿಗೆ ಗೊತ್ತಿರಲ್ಲ ಹೇಳಿ? ಅದೇ ದೊಡ್ಡಪತ್ರೆ ಸೊಪ್ಪು. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಇದರಲ್ಲಿ ಬಹಳಷ್ಟು ಔಷಧಿಯ ಅಂಶಗಳಿರುತ್ತದೆ. ಇದೊಂದು ಚಟ್ನಿ ಪುಡಿನೂ ಅಲ್ಲ, ಪಲ್ಯನೂ ಅಲ್ಲ. ಕೋಣೆ ಉಷ್ಣತೆಯಲ್ಲಿಯೇ ಇದನ್ನ 3-4 ದಿನ ಇಟ್ಟೂ ಕೂಡ ತಿನ್ಬಹುದು. ಹಾಗಾದ್ರೆ ದೊಡ್ಡಪತ್ರೆ ಸೊಪ್ಪಿನ ಪುಡಿ ಪಲ್ಯವನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಸೊಪ್ಪನ್ನೆಲ್ಲ ತೊಳೆದು ನೀರನ್ನ ಆರಿಸಿಕೊಂಡಿದ್ದೀನಿ. ಇದರಲ್ಲಿ ನೀರಿನ ಪಸೆ ಇರಬಾರದು. ಒಂದು ಒಣ ಬಟ್ಟೆಯ ಮೇಲೆ ನೆರಳಲ್ಲಿ ಒಣಗಿಸಿಕೊಳ್ಬೇಕು. ನಾನಿಲ್ಲಿ ಸುಮಾರು 45-50 ಎಲೆಗಳನ್ನ ತಗೊಂಡಿದ್ದೀನಿ. ಒಣಗಿಸಿಕೊಂಡ ಸೊಪ್ಪನ್ನು ಚಿಕ್ಕದಾಗಿ ಕತ್ತರಿಸಿಕೊಳ್ಬೇಕು. ಈಗ ಮಸಾಲೆಯನ್ನ ಹುರಿದುಕೊಳ್ಳೋಣ. ಬಾಣ್ಲೆಗೆ 1 ಟೀ ಸ್ಪೂನ್ ಎಣ್ಣೆ ಕಾದ ಮೇಲೆ 2 ಟೀ ಸ್ಪೂನ್ ಕಡಲೆಬೇಳೆಯನ್ನ ಹಾಕಿ ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರಿದು 1.5 ಟೀ ಸ್ಪೂನ್ ಉದ್ದಿನ ಬೇಳೆಯನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 4 ಬ್ಯಾಡಗೆ ಮೆಣಸನ್ನ ಹಾಕಿ ಪರಿಮಳ ಬರುವ ತನಕ ಹುರಿದು 1/4 ಕಪ್ ಕೊಬ್ಬರಿ ತುರಿ, ಚಿಟಿಕೆ ಇಂಗು, ಸ್ವಲ್ಪ ಹುಣಸೆ ಹಣ್ಣು ಇವೆಲ್ಲವನ್ನ ಒಂದರ ನಂತರ ಒಂದನ್ನು ಹಾಕಿ ಪರಿಮಳ ಬರುವ ತನಕ ಸಣ್ಣ ಉರಿಯಲ್ಲಿ ಹುರಿಯಬೇಕು. ಇವೆಲ್ಲವನ್ನ ನಾವು ಹುರಿದು ಉಪಯೋಗಿಸಿರುವುದರಿಂದ ಬೇಗ ಹಾಳಾಗುವುದಿಲ್ಲ. ಈ ಮಸಾಲೆ ಆರಿದ ಬಳಿಕ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಅದೇ ಬಾಣ್ಲೆಗೆ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಸಣ್ಣ ಹೆಚ್ಚಿದ ದೊಡ್ಡಪತ್ರೆ ಸೊಪ್ಪನ್ನ ಚೆನ್ನಾಗಿ ಹುರಿಯಬೇಕು. ಹುರಿತಾ ಹೋದ ಹಾಗೆ ಅದರಲ್ಲಿ ನೀರಿನಂಶ ಬಿಡುತ್ತೆ. ಆ ನೀರು ಪೂರ್ತಿಯಾಗಿ ಆರುವ ತನಕ ಸೊಪ್ಪನ್ನ ಹುರಿಯಬೇಕಾಗುತ್ತದೆ. ಮತ್ತೆ ಬಾಣ್ಲೆಗೆ 2 ಟೀ ಸ್ಪೂನ್ ಎಣ್ಣೆ ಕಾದ ಮೇಲೆ ಸಾಸಿವೆ, ಒಣಮೆಣಸನ್ನ ಹಾಕಿ ಒಗ್ಗರಣೆಯನ್ನ ಮಾಡಿ ಅದರಲ್ಲಿಯೇ ಹುರಿದುಕೊಂಡಿರುವ ಸೊಪ್ಪನ್ನ ಸೇರಿಸಿ 2-3 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ 1/2 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನವನ್ನ ಸೇರಿಸಿ ಕಲಸಿಕೊಳ್ಳಿ. ಈಗ ಪುಡಿ ಮಾಡಿಕೊಂಡಿರುವ ಮಸಾಲೆಯನ್ನ ಸೇರಿಸಿ ಚೆನ್ನಾಗಿ 5 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಯಿರಿ. ಇದು ತಣ್ಣಗಾದ ಮೇಲೆ ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ರುಚಿಯಾದ ದೊಡ್ಡಪತ್ರೆ ಪುಡಿ ಪಲ್ಯ ರೆಡಿ. ಫ್ರಿಡ್ಜ್ ನಲ್ಲಿ 15-20 ದಿನಗಳ ಕಾಲ ಇಟ್ಟು ಕೂಡ ತಿನ್ಬಹುದು. ನಿಮ್ಮ ಮನೆಯಲ್ಲಿ ಈ ಒಂದು ದೊಡ್ಡಪತ್ರೆ ಸೊಪ್ಪು ಇದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನದ ಜೊತೆ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ತಿಂದ್ರೆ ಅದರ ರುಚಿ ಅದ್ಭುತವಾಗಿರುತ್ತದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.